ಸುದ್ದಿಯನ್ನ ಗಮನಿಸೋದಾದ್ರೆ ಈಗಾಗಲೇ ಈ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರ ಮುಂದುವರೆದಿದೆ. ಯಾವುದೇ ಕಾರಣಕ್ಕೂ ನಾವು ನಮ್ಮ ಈಗಾಗಲೇ ಇರುವಂತಹ ಬೇಡಿಕೆಯಿಂದ ಪಟ್ಟನ್ನ ಸಡಿಲಿಸೋದಿಲ್ಲ ಅನ್ನುವಂಥದ್ದನ್ನ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಸರ್ಕಾರ ಸಾರಿಗೆ ಇಲಾಖೆಯಿಂದ ಈಗಾಗಲೇ ಒಂದಷ್ಟು ವಿಚಾರಗಳನ್ನ ಹೇಳಲಾಗಿದೆ. ಆದ್ರೆ ಅದ್ಯಾವುದಕ್ಕೂ ಕೂಡ ಒಪ್ಪೋದಿಲ್ಲ. ನಮ್ಮ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಸಾರಿಗೆ ಮುಷ್ಕರದಲ್ಲಿ ನಿವೃತ್ತ ನೌಕರರು ಕೂಡ ಈಗ ಭಾಗಿಯಾಗಿದ್ದಾರೆ. 2020ರಿಂದ 23ರಲ್ಲಿ ಕರ್ತವ್ಯದಲ್ಲಿ ಇದ್ದಂತ ನೌಕರರು ಭಾಗಿಯಾಗಿದ್ದಾರೆ. ಬೆಂಗಳೂರು ಚಲೋಗೆ ನಿವೃತ್ತ ನೌಕರರು ಈಗ ಸಾಥ್ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಸಾರಿಗೆ ಸಮರ ಈ ಬಂದ್ ನಿಲ್ಲೋದಿಲ್ಲ ಅಂತ ಹೇಳ್ತಿದ್ದಾರೆ. 38 ತಿಂಗಳ ವೇತನ ಹಿಂಬಾಕಿ ಪಾವತಿಗೆ ಈಗ ಆಗ್ರಹಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಅರಿಯರ್ಸ್ ನೀಡೋವರೆಗೂ ಕೂಡ ಬಸ್ ರಸ್ತೆಗೆ ಇಳಿಯೋದಿಲ್ಲ. 38 ತಿಂಗಳ ಅರಿಯರ್ಸ್ ಅನ್ನ ನೀಡುವಂತೆ ಸಾರಿಗೆ ಮುಖಂಡರಿಗೆ ಈಗ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ 38 ತಿಂಗಳ ವೇತನ ಹಿಂಬಾಕಿಯನ್ನ ಪಡೆಯದೆ ಅಥವಾ ಘೋಷಿಸದ ಹೊರತು ನಮ್ಮ ಈ ಪ್ರತಿಭಟನೆಯನ್ನ ಕೈ ಬಿಡುವಂತ ಮಾತೇ ಇಲ್ಲ ಅಂತ ಈಗಾಗಲೇ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ನೌಕರರಿಂದ ಸಾರಿಗೆ ಮುಷ್ಕರವನ್ನ ಮಾಡಲಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿ ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸರ್ಕಾರ ಒಂದಷ್ಟು ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಕೂಡ ಅದ್ಯಾವುದು ಕೂಡ ಫಲಪ್ರದ ಆಗಿಲ್ಲ. 26 ತಿಂಗಳ ಅರಿಯರ್ಸ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ 26 38 ತಿಂಗಳ ಅರಿಯರ್ಸ್ ಅನ್ನ ಕೊಡಲೇಬೇಕು. ಅದರ ಹೊರತಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಪಟ್ಟನ್ನ ಸಡಿಲಿಸುವಂತ ಪ್ರಶ್ನೆಯೇ ಇಲ್ಲ ಅಂತ ಸಾರಿಗೆ ನೌಕರರು ಈಗ ಹೇಳ್ತಾ ಇದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, 26 ತಿಂಗಳ ಅರಿಯರ್ಸ್ ಅನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತು. ಆದ್ರೆ ಸುತಾರಾಮ್ ಒಪ್ತಾ ಇಲ್ಲ. 38 ತಿಂಗಳ ಅರಿಯರ್ಸ್ ಅನ್ನ ಕೊಡಲೇಬೇಕು ಅನ್ನುವಂತ ಬೇಡಿಕೆ. ಈಗ ಪ್ರತಿಭಟನೆ ಯಾವ ಹಂತಕ್ಕೆ ಹೋಗಿದೆ, ಯಾರ್ಯಾರು ಭಾಗಿಯಾಗಿದ್ದಾರೆ, ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುವಂತ ಸಾಧ್ಯತೆಗಳಿದೆಯಾ? ಡೀಟೇಲ್ಸ್ ಏನಿದೆ? ಅಶ್ವಿನಿ, ಈಗ ತಾನೇ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಕಾವು ಈಗ ಶುರುವಾಗಿದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಈ ಒಂದು ಪ್ರತಿಭಟನೆಯಲ್ಲಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಭಾಗವಾಗಿದ್ದಂತಹ ಸರಿಸುಮಾರು 7 ಸಂಘಟನೆಯ ನೌಕರರು ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ಈ ಹಿಂದೆ 2020ರ ಸಮಯದಲ್ಲಿ ಡ್ಯೂಟಿಯಲ್ಲಿದ್ದು ಈಗ ನಿವೃತ್ತರಾಗಿರುವಂತಹ ನಿವೃತ್ತ ನೌಕರರಿದ್ದಾರೆ. ಮೊದಲಿಗೆ ನಾನು ನಿವೃತ್ತ ನೌಕರನ್ನು ಕೂಡ ಮಾತಾಡ್ಸ್ಕೊಂಡು ಹೋಗ್ತೀನಿ. ಸರ್, ನೀವು ಯಾವ ಟೈಮ್ ನಲ್ಲಿ ಡ್ಯೂಟಿಯಲ್ಲಿದ್ರಿ, ಈಗ ಯಾಕೆ ಹೋರಾಟ? ನಾವು 2019ರಲ್ಲಿ ನಿವೃತ್ತಿ ಹೊಂದಿವಿ. ಮತ್ತೆ ಇವಾಗ ಏನೈತಿ, ನಮ್ದು 38 ತಿಂಗಳ ಅರಿಯರ್ಸ್ ಬೇಕು. ಪ್ಲಸ್ ನಮ್ದು 1/1/2024ರಿಂದ ಕೈಗಾರಿಕಾ ಒಪ್ಪಂದ ಆಗಬೇಕು. ಅದರ ಪ್ರಯುಕ್ತ ಇನ್ನಿತರ ಬೇಡಿಕೆ ಅದಾವು. ಅದರ ಪ್ರಯುಕ್ತ ನಾವೇನೈತಿ ಬಂದಿವು. ಅಶ್ವಿನ್, ನಿಮ್ಗೆ ಪ್ರತಿಭಟನೆ ಈಗ ಶುರುವಾಗಿದೆ. ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇವರ ಪ್ರಮುಖ ಬೇಡಿಕೆ ಏನಿದೆ ಅಂದ್ರೆ 38 ತಿಂಗಳ ಹಿಂಬಾಕಿ ಹಣ ಜೊತೆಗೆ 2024ರ ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಅನ್ನೋ ಪ್ರಮುಖ 2 ಬೇಡಿಕೆ ಏನಿದೆ ಅದನ್ನು ಮುಂದಿಟ್ಕೊಂಡು ಇವತ್ತು ಅವರು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು. ಈ ಪ್ರತಿಭಟನಾಕಾರ ಈಗಾಗಲೇ ಸಾರಿಗೆ ಸಚಿವರು ಒಂದು ರಿಪಬ್ಲಿಕ್ ಕನ್ನಡದ ಮೂಲಕ ಒಂದು ಸಂದೇಶವನ್ನು ರವಾನಿಸಿದ್ರು. ಅಂದ್ರೆ 2024ರ ಬದಲು 2025ರ ಆರ್ಥಿಕ ವರ್ಷ ಏಪ್ರಿಲ್ 1ಕ್ಕೆ ಅನ್ವಯ ಆಗುವಂತೆ ನಾವು ವೇತನವನ್ನು ಪರಿಷ್ಕರಣೆ ಮಾಡ್ತೀವಿ ತಂದಿದ್ರು. ಬಟ್ ಇದಕ್ಕೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಒಪ್ತಾ ಇಲ್ಲ. ಯಾಕಂದ್ರೆ ನಾವು ಹಿಂದಿನಿಂದಲೂ ಕೂಡ ಹೋರಾಟ ಮಾಡ್ತಾ ಇದ್ದಿದ್ದು ಈ ಒಂದು ಪ್ರತಿ 4 ವರ್ಷಕ್ಕೊಮ್ಮೆ ಏನು ಹೈಕ್ ಆಗಬೇಕು ಅದು ಆಗ್ಲಿ. ಬಟ್ ಅದು 25% ಏನು ನಾವು ಪರ್ಸೆಂಟೇಜ್ ಕೇಳಿದ್ವಿ, ಅದರಲ್ಲೇ ಬೇಕಾದ್ರೆ ಇವರು ಕಡಿಮೆ ಮಾಡ್ಲಿ ಅನ್ನೋ ನಿಟ್ಟಿನಲ್ಲಿ ಕೂಡ ಇದೀಗ ಅವರು ಈ ನಿಟ್ಟಿನಲ್ಲಿ ಬೇಕಾದ ಚರ್ಚೆ ಮಾಡ್ಲಿ ಅನ್ನೋ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಬಟ್ ಸಾರಿಗೆ ಸಚಿವರು ರಿಪಬ್ಲಿಕ್ ಕೊಂಡಿರೋ ಮಾಹಿತಿಯ ಪ್ರಕಾರ 2026ರ ಮಾರ್ಚ್ ತಿಂಗಳಲ್ಲಿ ಅಂದ್ರೆ ನೆಕ್ಸ್ಟ್ ಮುಂದಿನ ತಿಂಗಳು ಬಜೆಟ್ ಇದೆ. ಆ ಬಜೆಟ್ ಆದ ನಂತರ ನಾವು ವೇತನ ಪರಿಷ್ಕರಣೆ ವಿಚಾರವಾಗಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಟೀಮ್ ಜೊತೆ ಮಾತಾಡ್ತೀವಿ. ತದನಂತರದಲ್ಲಿ ಏನು ಅನ್ನೋ ನಿರ್ಧಾರಕ್ಕೆ ಬರ್ತೀವಿ. ಯಾಕಂದ್ರೆ ಇವರು 25% ಬೇಡಿಕೆ ಇಟ್ಟಿದ್ದಾರೆ. ಈ ಹಿಂದೆ 15% ಆಗಿತ್ತು. ಆ
15% ಮಾಡಬೇಕಾ ಅಥವಾ 25 ಅದಕ್ಕಿಂತ ಕಡಿಮೆ ಮಾಡಬೇಕಾ ಅನ್ನೋ ನಿಟ್ಟಿನಲ್ಲಿ ಮತ್ತೊಂದ್ಸತಿ ಚರ್ಚೆ ಮಾಡೋ ಕೂಡ ಮುಂದಾಗಿರುವಂತದ್ದು. ಇಲ್ಲಿ ಈಗ ಪ್ರತಿಭಟನೆ ಕಾವು ಶುರುವಾಗಿದೆ. ಇಲ್ಲಿ ಒಂದಿಷ್ಟು ಮುಖಂಡರು ಕೂಡ ಅಂದ್ರೆ ಈ ಹಿಂದಿನಿಂದ ಕೂಡ ಹೋರಾಟ ಮಾಡಿರುವಂತಹ ಒಂದಿಷ್ಟು ಮುಖಂಡರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗ್ತೀನಿ. ಈಗ 26 ತಿಂಗಳು ಹರಿಯರ್ಸ್ ಕೊಡ್ತೇವೆ ತಂದಿದ್ದಾರೆ. ನೀವು ಇಲ್ಲ 26 ತಿಂಗಳು ಒಪ್ತೀರಾ ಅಥವಾ ಕಾಯುವಂತ ಮೊರೆ ಹೋಗ್ತೀರಾ? ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಸರ್. ನಮಗೆ 38 ತಿಂಗಳ ಹರಿಯರ್ಸ್ ನ ಬೇಡಿಕೆ ಈಡೇರಿಸಲೇಬೇಕು. ಇವರು ಸುಳ್ಳು ಭರವಸೆಗಳು ನಾವು ಒಪ್ಪೋದಿಲ್ಲ. ಇಲ್ಲಿ ವೇದಿಕೆ ಹತ್ರ ಬಂದು ಮಾನ್ಯ ಸಚಿವರಾಗಬಹುದು, ಡಿಸಿಎಂ ಅವರು ಬಂದು ನಮ್ಮ ಕಾರ್ಮಿಕರ ಮುಖಂಡರುಗಳ ಮುಂದೆ, ಎಲ್ಲಾ ಕಾರ್ಮಿಕರ ಮುಂದೆ ಅವರು ಒಪ್ಪಿಗೆ ಕೊಟ್ಟರೆ ಮಾತ್ರ ನಾವು ಮುಂದಿನ ನಿರ್ಣಯನ 4 ಗಂಟೆಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. 2026 ಮಾರ್ಚ್ ಏನಿವೆ ನೆಕ್ಸ್ಟ್ ಬಜೆಟ್ ಏನಿದೆ, ಅದಾದ್ಮೇಲೆ ನಿಮ್ ಜೊತೆ ಮಾತುಕತೆ ಆಡ್ತೀನಿ ಅಂತ ಸಾರಿಗೆ ಸಚಿವರು ಹೇಳಿದ್ದಾರೆ. ನೀವು ಅದಕ್ಕೆ ಕಾದು ನೋಡುವ ತಂತ್ರ ಮೊರೆ ಹೋಗ್ತೀರಾ ಅಥವಾ ನಾಳೆಯಿಂದ ಏಕಾಏಕಿ ಮುಷ್ಕರಕ್ಕೆ ಕರೆ ಕೊಡ್ತೀರಾ? ಇಲ್ಲ, ಏಕಾಏಕಿ ಮುಷ್ಕರ ಪ್ರಶ್ನೆ ಬರಲ್ಲ. ಇವತ್ತು ಏನು ಸರ್ಕಾರ ಏನು ಘೋಷಣೆ ಮಾಡಿದೆ ಅದು ಏಕಪಕ್ಷೀಯವಾಗಿ ಘೋಷಣೆ ಮಾಡಿದಂತ ಒಂದು ಆದೇಶ ಅದು. ಇವತ್ತು ಮಾತುಕತೆಗಳು 2 ಹಂತಗಳು ನಡೀತಾ ಇದೆ. ಇವತ್ತು ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಮಾತುಕತೆ ಆಗ್ತಾ ಇದ್ರು ಕೂಡ ಇನ್ನೊಂದು ಕಾರ್ಮಿಕ ಆಯುಕ್ತರ ಮುಂದೆ ಒಂದು ಮಾತುಕತೆ ಸಂದರ್ಭ ಆಗ್ತಾ ಇದೆ. ಇವತ್ತು ಕಾನೂನುಬದ್ಧವಾಗಿ ಏನ್ ಮಾಡಬೇಕು, ಇವತ್ತು ಸಂಧಾನದ ಮೂಲಕ ಅವರು ಕರೆದು ಮಾತಾಡಿ ಅದನ್ನ ಬಗೆಹರಿಸಬಹುದಾಯ್ತದು. 13ನೇ ತಾರೀಕು 13-12 ಏನು ಸಾರಿಗೆ ಮಂತ್ರಿಗಳು ಒಂದು ಸಭೆಯನ್ನು ಮಾಡಿದ್ರು, ಆ ಸಭೆಯಲ್ಲೂ ಕೂಡ ಒಂದು ವಾರದ ನಂತರ ಅದನ್ನ ಕರೆದು ಮಾತಾಡಿ ಬಗೆಹರಿಸ್ತೀನಿ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಅದನ್ನ ಕರೆದು ಮಾತಾಡೋಂತ ಅವಕಾಶ ಇತ್ತು. ನಾವು ಸಂಘರ್ಷಕ್ಕೆ ನಾವತ್ತೂ ಕರೆ ಕೊಟ್ಟಿರಲಿಲ್ಲ. ಇವತ್ತು ಕೂಡ ನಾವು ಏನು ನಾಳೆಯಿಂದನೇ ಮುಷ್ಕರ ಮಾಡ್ತೀವಿ ಅಂತ ಏನು ಕರೆ ಕೊಟ್ಟಿರಲಿಲ್ಲ. ಇವತ್ತು ಒಂದು ಎಚ್ಚರಿಕೆ ಕ್ರಮವಾಗಿ ಇವತ್ತು ನಾವು ಅದನ್ನ ಸಮಾವೇಶ ನಿಮ್ಮ ಈಗಿನ ಹೋರಾಟ ನಿಮ್ಮನ್ನು ಕರೆದು ಮಾತುಕತೆ ಆಡಿಲ್ಲ ಅನ್ನೋ ಕಾರಣಕ್ಕೂ ಅಥವಾ 26 ತಿಂಗಳ ಅರಿಯರ್ಸ್ ಕೊಟ್ಟು 12 ತಿಂಗಳ ಹಣ ಬಿಟ್ಟಿರೋದಕ್ಕೆ ನಿಮ್ಮ ಈಗಿನ ಹೋರಾಟ ಯಾವುದು? ಈಗಿನ ಹೋರಾಟ ನಮ್ದು ಹೋರಾಟದ ನಮ್ಮ ಬೇಡಿಕೆಯಲ್ಲಿ ಯಾವ್ದು ಕೂಡ ಬದಲಾವಣೆ ಇಲ್ಲ. ನಮ್ದೇನು 38 ತಿಂಗಳ ಬೇಡಿಕೆ ಏನಿದೆ, 2020ರಿಂದ ಕೊಡಬೇಕಂತ 38 ತಿಂಗಳ ವೇತನ ಬಾಕಿ ಕೊಡಲೇಬೇಕಾಗುತ್ತೆ, ಅರಿಯರ್ಸ್ ಕೊಡಬೇಕಾಗುತ್ತೆ. ಜೊತೆಗೆ 24ರಿಂದ ನಾವೇನು 4 ವರ್ಷಗಳ ಒಪ್ಪಂದಕ್ಕೆ ನಾವು ಬೇಡಿಕೆ ಇಟ್ಟಿದ್ವಿ, ಅದು ಕೂಡ 4 ವರ್ಷಕ್ಕೊಂದು ಒಪ್ಪಂದ ಆಗಲೇಬೇಕಾಗುತ್ತೆ. ಆ ಬೇಡಿಕೆನಲ್ಲೇ ನಮ್ಮ ಜಂಟಿ ಕೆಎಸ್ ಸಮಿತಿ ವತಿಯಿಂದ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಈಗ ಇವತ್ತು ನೀವು ಪ್ರತಿಭಟನಾ ಸ್ಥಳಕ್ಕೆ ಯಾರಾದ್ರೂ ಸರ್ಕಾರದ ಕಡೆಯಿಂದ ಅಥವಾ ಸಾರಿಗೆ ಇಲಾಖೆ ಕಡೆಯಿಂದ ನಾವು ಮಾರ್ಚ್ ಅಂದ್ರೆ ಬಜೆಟ್ ನಂತರ ನಿಮ್ ಜೊತೆ ಮಾತುಕತೆ ಆಡ್ತೀವಿ ಅಂತ ಏನಾದ್ರೂ ಇಲ್ಲಿ ಬಂದು ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ, ಓಪನ್ ಆಗಿ ಮಾತನಾಡಕತೆ ಆದ ಸಂದರ್ಭದಲ್ಲಿ ನಿಮ್ಮ ಅಂದ್ರೆ ನಾಳೆಯಿಂದ ಏನು ಮುಷ್ಕರಕ್ಕೆ ಪ್ಲಾನ್ ಮಾಡಿದ್ರೆ ಅದನ್ನ ಕೈ ಬಿಡ್ತೀರಾ? ಮುಷ್ಕರಕ್ಕೆ ಪ್ಲಾನ್ ಮಾಡಿಲ್ಲ. ಅದನ್ನ ಸ್ಪಷ್ಟ ನೆನ್ನೆ ಕೂಡ ಸ್ಪಷ್ಟವಾಗಿ ಹೇಳಿದ್ದನ್ನ ಜಂಟಿ ಕೆಎಸ್ ಸಮಿತಿ ಇವತ್ತು ಸರ್ಕಾರದ ಪ್ರತಿಕ್ರಿಯೆ ಮತ್ತು ಇಲ್ಲಿ ಕಾರ್ಮಿಕರ ಪ್ರತಿಕ್ರಿಯೆ ನೋಡಿಕೊಂಡು ಸಂದರ್ಭಾನುಸಾರ ನಾವು 4 ಗಂಟೆಗೆ ತೀರ್ಮಾನ ತೆಗೆದುಕೊಳ್ತೀವಿ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದನ್ನ. ಅದಕ್ಕೆ ಮತ್ತೆ ಜಂಟಿ ಕೆಎಸ್ ಸಮಿತಿ ಮತ್ತೆ ಸಭೆ ಸೇರುತ್ತೆ. ಏನು ಇವತ್ತು ಕಾರ್ಮಿಕರ ಮುಂದೆ ನಾವೇನು ಸರ್ಕಾರ ಇವತ್ತು ಘೋಷಣೆ ಮಾಡಿದೆ ಆ ವಿಷಯವನ್ನ ನಾವು ಕಾರ್ಮಿಕರ ಮುಂದೆ ಇಡ್ತೇವೆ. ಅದನ್ನ ಕಾರ್ಮಿಕ ಆಯೋಗ ತೆಗೆದುಕೊಳ್ತೇವೆ. 4 ಗಂಟೆಗೆ ನಾವೊಂದು ನಿರ್ಧಾರಕ್ಕೆ ನಾವು ಬರ್ತೇವೆ. ನಿನ್ನೆ ಸರ್ಕಾರ ಘೋಷಣೆ ಮಾಡಿದಾಗಿಂದ 26 ತಿಂಗಳ ಅರಿಯರ್ಸ್ ಘೋಷಣೆ ಮಾಡಿದಾಗಿಂದ ಈ ಕ್ಷಣದವರೆಗೆ ಏನೇನು ಡಿಸ್ಕಸ್ ಆಯ್ತು? ಇದುವರೆಗೆ ಚರ್ಚೆ ಆಗಿಲ್ಲ. ನಮ್ಗೆ ಇದುವರೆಗೆ ಅಧಿಕೃತವಾಗಿ ನಮ್ಗೇನು ಬಂದಿಲ್ಲ. ಅದು ಕೇವಲ ಬರೀ ಮಾಧ್ಯಮಗಳ ಮೂಲಕ ಬಂದಿದೆ, ವಾಟ್ಸ್ಆಪ್ಗಳ ಮೂಲಕ ಬಂದಿರೋ ಆದೇಶಗಳು ಮಾತಾಡ್ತಾನೆ. ನಮ್ಗೇನು ಅಧಿಕೃತವಾಗಿ ಕರೆದು ಸಭೆಯನ್ನು ಮಾಡಿಲ್ಲ ಅವರು, ಸರ್ಕಾರ ಆಗಲಿ ಅಥವಾ ಆಡಳಿತ ವರ್ಗ ಆಗಲಿ ಏನು ಮಾಡಿಲ್ಲ. ಅದನ್ನ ಇವತ್ತು ಆಡಳಿತ ವರ್ಗದವರು ಬಂದು ಮಾತಾಡ್ತಿದ್ದ ಅವರಿಂದ ಪ್ರತಿಕ್ರಿಯೆ ಏನು ಬರ್ತದೆ ನೋಡ್ಕೊಂಡು ನಮ್ಮ ಪ್ರತಿಕ್ರಿಯೆ ಅದನ್ನ ನಾವು ವ್ಯಕ್ತಪಡಿಸೋದನ್ನ. ಇವತ್ತು ಏನವರು ನಿನ್ನೆ ಏನು ಆದೇಶ ಇಶ್ಯೂ ಮಾಡಿದ್ದಾರೆ, ಆ ಆದೇಶಕ್ಕೆ ಜಂಟಿ ಕೆಎಸ್ ಸಮಿತಿ ಯಾವುದೇ ಕಾರಣಕ್ಕೂ ಅದನ್ನ ಒಪ್ಪಲಿಕ್ಕೆ ನಾವು ತಯಾರಿಲ್ಲ. ಅದನ್ನ ಅಶ್ವಿನಿ, ಅಂದ್ರೆ ಇವರು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಈ ಹಿಂದೆ ಏನು ಇವರ ಸಾರಿಗೆ ಇಲಾಖೆ ಮತ್ತು ಸಾರಿಗೆ ನೌಕರರ ನಡುವೆ ಒಂದು ದ್ವಿಪಕ್ಷೀಯ ಒಪ್ಪಂದ ಆಗಿತ್ತು, ಪ್ರತಿ 4 ವರ್ಷಕ್ಕೊಮ್ಮೆ ಸ್ಯಾಲರಿಯನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ. ಬಟ್ ಇಷ್ಟೆಲ್ಲ ಒಪ್ಪಂದ ಮಾಡಿಕೊಂಡ್ರು ಕೂಡ ಇಂತಹ ನಿರ್ಧಾರ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಜಂಟಿ ಕ್ರಿಯಾ ಸಮಿತಿ ಜೊತೆ ಯಾವುದೇ ರೀತಿಯ ಮಾತುಕತೆ ಆಡದೆ ಏಕಪಕ್ಷೀಯವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ವಿಚಾರವನ್ನು ಕೂಡ ಇದೀಗ ಜಂಟಿ ಕ್ರಿಯಾ ಸಮಿತಿ ಮುಂದಿಟ್ಟಿರುವಂತದ್ದು. ಸಂಜೆ 4 ಗಂಟೆ ತನಕ ಕಾದು ನೋಡುವಂತಹ ಒಂದು ತಂತ್ರಕ್ಕೆ ಮೊರೆ 4 ಗಂಟೆ ನಂತರ ಯಾವುದೇ ರೀತಿಯ ಸರ್ಕಾರದಿಂದ ಮತ್ತೊಮ್ಮೆ ಯಾವುದೇ ರೀತಿಯ ಭರವಸೆ ಸಿಗದೆ ಹೋದಂತಹ ಸಂದರ್ಭದಲ್ಲಿ ಮತ್ತೆ ಮುಂದಿನ ನಿರ್ಧಾರದ ಬಗ್ಗೆ, ಹೋರಾಟ ನಿರ್ಧಾರದ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುವುದಾಗಿ ಇದೀಗ ಮಾಹಿತಿಯನ್ನು ನೀಡಿರುವಂತದ್ದು. ಅಶ್ವಿನಿ, ರೈಟ್ ಸತರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.